ಕಲಾಭಿಮಾನಿಗಳೇ, ಸಂಗೀತ ಪ್ರಿಯರೇ, ಎಲ್ಲರಿಗೂ ನನ್ನ ನಮನಗಳು. ವೇದಿಕೆ ಮೇಲೆ ಆಸೀನರಾದ ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಮಲ್ಲಿಕಾರ್ಜುನ್ ಚಿಕ್ಕಮಠ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದಂಥ ಡಾಕ್ಟರ್ ಸೌಭಾಗ್ಯ ಅವರೇ, ಶ್ರೀ ಶಶಿ ಅವರೇ, ಪ್ರೊಫೆಸರ್ ಶಶಿಧರ್ ಅವರೇ, ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಮಾನ್ಯರೇ, ಇದೊಂದು ಶುಭ ದಿನ ಅಂತ ನಾನು ಹೇಳ ಬಯಸ್ತೇನೆ. ಯಾಕಂದರೆ ಇವತ್ತು ವಿಠ್ಠಲನ ಆರಾಧನೆ, ಈ ಅಭಂಗ ಅಥವಾ ದಾಸವಾಣಿ ಮೂಲಕ ನಾವು ಸ್ಮರಣೆ ಮಾಡ್ತಾಯಿದ್ದೇವೆ. ಆಷಾಢ ಏಕಾದಶಿ ಇದು ಬಹಳ ಇಂಪಾರ್ಟೆಂಟು. ಆ ದಿವಸ ಸಾಕಷ್ಟು ಜನ ವಿಠ್ಠಲನವನ್ನು ಸೇವನೆ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಈ ವರ್ಷ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಪಂಢರಪುರಕ್ಕೆ ಹೋಗಿ ವಿಠ್ಠಲನ ಆರಾಧನೆ, ವಿಠ್ಠಲನ ಸೇವೆ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ. ಅದೇ ರೀತಿ ಅನೇಕ ಜನ ಈ ಪರ್ಟಿಕ್ಯುಲರ್ ಆಷಾಢ ಏಕಾದಶಿ ಅಥವಾ ಆಷಾಢ ಮಾಸದಲ್ಲಿ ಅಭಂಗಗಳನ್ನು ಅಥವಾ ದಾಸವಾಣಿಯನ್ನು ಅಂತಾರೆ. ಈ ಅಭಂಗಗಳನ್ನು ಕೇಳಿದಾಗ ಮನಸ್ಸಿಗೆ ಶಾಂತಿ, ನೆಮ್ಮದಿ ದೊರಕುತ್ತದೆ. ಪರ್ಟಿಕ್ಯುಲರ್ಲಿ ವೆನ್ ವಿ ಲಿಸನ್ ಟು ವಿಠಲ್ಸ್ ಅಭಂಗ್ ಆರ್ ದಾಸವಾಣಿ, ಪೀಸ್ ಆಫ್ ಮೈಂಡ್ ಈಸ್ ದೇರ್, ಟ್ರ್ಯಾಂಕ್ವಿಲಿಟಿ ಈಸ್ ದೇರ್, ಆ್ಯಂಡ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ಸ್ ಆರ್ ಕಮಿಂಗ್ ಡೌನ್. ಈಗ ಮುಖ್ಯವಾಗಿ ಹೇಳಬೇಕಂದ್ರೆ, ಇದನ್ನು ಆಯೋಜಿಸಲು ನನಗೆ ಕೇಳಿಕೊಂಡವರು ನಮ್ಮ ಸುಜಾತ ಅವರು. ಹೋದ ವರ್ಷ ಸುಜಾತ ಅವರು ಗೋವಾಕ್ಕೆ ಹೋಗಿ ಬಂದರು. ಗೋವಾದಲ್ಲಿ ಈ ದಾಸವಾಣಿ ಅಥವಾ ಅಭಂಗವನ್ನು ಹಾಡಿ ಬಹಳ ಖುಷಿಯಿಂದ ಬಿಟ್ಟರು. ಎಲ್ಲ ಕಡೆ ನಾವು ಮಾಡ್ತೀವಿ, ಇಲ್ಲಿ ಯಾಕೆ ನಾವು ಮಾಡಬಾರ್ದು ಡಾಕ್ಟ್ರೇ ಅದು? ಏನು ಪರವಾಗಿಲ್ಲ, ಮಾಡೋಣ ಅಂತಂದರೆ, ಬಟ್ ಆಷಾಢ ಆ ಟೈಮಲ್ಲಿ ಮುಗಿಲಿಕ್ಕೆ ಬಂತು. ಅದರಿಂದ ಈ ಆಷಾಢದಲ್ಲಿ ಯಾರು ಮಾಡೋದು ಅಂತ ತಿಳ್ಕೊಂಡು ನಾವು ಮಾಡ್ಕೊಂಡ್ರಿ. ಐ ಆಮ್ ವೆರಿ ಹ್ಯಾಪಿ. ಇಷ್ಟು ಜನ ನೀವು ಬಂದಿದ್ದೀರಿ, ವಿಠ್ಠಲನವನ್ನು ಆರಾಧಕರು, ವಿಠ್ಠಲನ ಬಗ್ಗೆ ಕೇಳಿಗೆ ಬಂದಿದ್ದೀರಿ ಅಂತ ನನಗೆ ಮುಖ್ಯವಾಗಿ ಖುಷಿ ಅನ್ನಿಸ್ತದೆ. ಇದರಲ್ಲಿ ಮುಖ್ಯವಾಗಿ ಅಭಂಗಗಳು ಮರಾಠಿಯಲ್ಲಿ ಇರ್ತದೆ, ದಾಸವಾಣಿ ಕನ್ನಡದಲ್ಲಿ ಇರ್ತದೆ. ಈ ಸಮಯದಲ್ಲಿ ನಾವು ವಿ ಕಾಲ್ ಧಾರವಾಡ ಇಸ್ ದ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ. ರೀಸೆಂಟ್ ಪಾಸ್ಟ್ನಲ್ಲಿ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ಪರ್ಟಿಕ್ಯುಲರ್ಲಿ ನೃತ್ಯ ಆಯಿತು, ಸಂಗೀತ ಆಯಿತು, ನಾಟಕ ಆಯಿತು, ಇವು ಮತ್ತೆ ತಿರುಗಿ ಚೆನ್ನಾಗಿ ನಡೀತಾಯಿದೆ. ನಮ್ಮ ಜೋಶಿಯವರಿದ್ದಾರೆ, ಭಾಳ ಚೆನ್ನಾಗಿ ನಡೆಸಿದ್ದಾರೆ. ನಮ್ಮ ಕುಲಕರ್ಣಿ ಅರವಿಂದ್ ಕುಲಕರ್ಣಿ ಇದ್ದಾರೆ. ಇವರೆಲ್ಲರೂ ಕೂಡಿ ಈ ರೀಸೆಂಟ್ ಪಾಸ್ಟ್ನಲ್ಲಿ ಅಗೇನ್ ಪ್ರಾಬಬ್ಲಿ ದ ಫಾರ್ಗಾಟನ್ ಸ್ಟೋರಿ ಹ್ಯಾಸ್ ಕಮ್ ಅಪ್. ನಮ್ಮ ಕಡೆಗೆ ಸಾಕಷ್ಟು ನಾಟಕ ನಡೀತಾ ಇದೆ, ಸಂಗೀತ ನಡೀತಾ ಇದೆ, ಹಾಗೂ ನೃತ್ಯಗಳು ಬರ್ತಾಯಿದೆ. ಓನ್ಲಿ ಥಿಂಗ್, ಹಿಂದೆ ಮರಾಠಿ ಸಂಗೀತ, ಮರಾಠಿ ನಾಟಕಗಳು, ಶ್ರೀರಾಮ್ ಲಾಗುನೂ ಇಲ್ಲಿ ಬಂದು ಒಂದು ನಾಟಕಗಳನ್ನು ಆಡಿ ಹೋಗಿದ್ದಾರೆ. ಈ ಮರಾಠಿ ಇಲ್ಲಿ ಸಾಕಷ್ಟು ಜನ ಮಾತಾಡೋರು ಇರ್ತಾರೆ. ಮರಾಠಿ ಅಭಂಗಗಳನ್ನು ನಾವು ಕೇಳಲಿಕ್ಕೆ ಭಾಳ ಸಂತೋಷ ಹಾಗೂ ಅದರಿಂದ ಪೀಸ್ ಆಫ್ ಮೈಂಡ್ ಬರ್ತದೆ ನಾನು ಹೇಳಿದ್ದೇನೆ. ಇನ್ನು ಕೆಲವರು ಕೇಳಿದಂತೆ ಡಾಕ್ಟರ್ ರಾಜೇಂದ್ರ ದೇಶಪಾಂಡೆ ಅವರು ಇದರಲ್ಲಿ ಏನೋ ಮೆಡಿಕಲ್ ಆಯಿತು, ಸೋಷಿಯಲ್ ಫೀಲ್ಡ್ನಾಯಿತು, ಸಂಗೀತನಲ್ಲಿ ಹೆಂಗೆ ಹೊಕ್ಕಿದ್ದಾರೆ ಅಂತ ಕೇಳಿದ್ರು. ಇದೆಲ್ಲಿ ಬಂದುಬಿಟ್ರು ಇವರು ಅಲ್ಲಿ ಅಂತ. ಅದಕ್ಕೆ ನಾನು ಐ ವುಡ್ ಲೈಕ್ ಟು ಟೆಲ್ ಯು ಒನ್ ಥಿಂಗ್. ಐ ಆಮ್ ಟ್ರೂಲಿ ಬ್ಲೆಸ್ಡ್ ಟು ಹ್ಯಾವ್ ನೋನ್ ಮೆನಿ ದಿಗ್ಗಜರು. ಯಾರು ಪರ್ಟಿಕ್ಯುಲರ್ಲಿ ನೀವು ಭೀಮಸೇನ್ ಜೋಶಿ ಹೇಳಿದ್ರಿ, ಸಾಕಷ್ಟು ಸರಿ ನಾನು ಅವ್ರು ಕೂಡ ಮಾತಾಡಿದೆ. ಮಲ್ಲಿಕಾರ್ಜುನ್ ಮನ್ಸೂರ್ ಆಯಿತು, ಗಂಗೂಬಾಯಿ ಹಾನಗಲ್ ನಮ್ಮ ಮನೆಗೂ ಬಂದಿದ್ದರು. ಹೀಗಾಗಿ ಅವ್ರು ಕೂಡ ಒಡನಾಟಿದೆ. ಮಾಧವ್ ಗುಡಿಯವರು ಅವರು ಸಾಕಷ್ಟು ಬಂದಿದ್ದರು. ಬಸವರಾಜ ರಾಜಗುರು ಮೊಮ್ಮಕ್ಕಳು ನನ್ನ ಪೇಷಂಟ್ ಇದ್ದರು. ಹಾಗೆ ಸಂಗೀತ ಕಟ್ಟಿಯವರ ಮಕ್ಕಳು ನನ್ನ ಪೇಷಂಟ್ ಇದ್ದರು. ಆಮೇಲೆ ವೆಂಕಟೇಶ್ ಕುಮಾರ್ ಮಕ್ಕಳು ನನ್ನ ಪೇಷಂಟ್ ಇದ್ದರು. ಹೀಗಾಗಿ ಮೈ ಅಸೋಸಿಯೇಷನ್ ವಿತ್ ಸಂಗೀತ ದಿಗ್ಗಜರು ಈಸ್ ವೆರಿ ಕ್ಲೋಸ್. ದ್ಯಾಟ್ ಇಸ್ ಒನ್. ಎರಡನೇದ್ದು ಅಂದರೆ, ಸಂಗೀತದಲ್ಲಿ ಎರಡು ವಿಷಯಗಳು ಮುಖ್ಯ. ಹಾಡೋರು ಮುಖ್ಯ ಅಥವಾ ಅತಿ ಮುಖ್ಯ. ಅದಕ್ಕಿಂತ ಹೆಚ್ಚಿಗೆ ಮುಖ್ಯ ಅಂದರೆ ಮುಂದೆ ಕೂತು ಕೇಳೋರು. ಎಂಥ ದೊಡ್ಡ ಹಾಡನ್ನೋರನ್ನ ತಂದೆ ಕೂಡಿಸ್ರಿ, ಮುಂದೆ 10 ಜನ ಕೂತ್ರೆ ಆ ಮನುಷ್ಯಾಗ ಹಾಡಲಿಕ್ಕೆ ಆಗೋದಿಲ್ಲ. ಅವ್ರಿಗೇನು ಬೇಕು, ಮುಂದೆ ಫುಲ್ ಇರಬೇಕು, ಚಪ್ಪಾಳಿ ಹೊಡಿತಾ ಇರಬೇಕು, ಗೋಣ್ ಹಾಕ್ತಾ ಇರಬೇಕು, ದೆನ್ ಸ್ಫೂರ್ತಿ ಬರ್ತದೆ. ಇಲ್ಲಿ ಕೂತವ್ರು ಇಷ್ಟು ಜನ ಇದಿರಲ್ಲ, ನೀವು ಎಷ್ಟು ಜನ ಹಾಡ್ತೀರಿ? 90% ಜನಕ್ಕೆ ಹಾಡು ಬರೋದಿಲ್ಲ. ಆದರೆ ಹಾಡು ಕೇಳ್ತೀರಿ, ಗೋಣ್ ಹಾಕ್ತೀರಿ, ಚಪ್ಪಾಳಿ ಬಾರಿಸ್ತೀರಿ. ಸೊ ಐ ರಿಪ್ರೆಸೆಂಟ್ ಯು ಹಿಯರ್. ಕೊನೆಯದಾಗಿ ನನ್ನ ಸ್ವಾರ್ಥ ಇದೆ ಇದರಲ್ಲಿ, ಪರ್ಟಿಕ್ಯುಲರ್ಲಿ ಬೋಲಾವಾ ವಿಠಲದಲ್ಲಿ. ಯಾಕೆ ಅಂತ ಕೇಳ್ಬೋದು. ಸ್ವಾರ್ಥ ಅಂದರೆ, ನನ್ನ ತಂದೆ ಹೆಸರು ವಿಠಲ್ ವೈಕುಂಠರಾವ್ ದೇಶಪಾಂಡೆ, ರಾಜನ್ ವಿಠಲ್ರಾವ್ ದೇಶಪಾಂಡೆ. ಹೀಗಾಗಿ ವಿಠಲ್ನ ಬಗ್ಗೆ ನನಗೆ ಐ ಆಲ್ವೇಸ್
treated my father like a god. So always remembered him in a big way, and always his inspiration is always there. ಅವ್ರ ಫೋಟೋ ನಮ್ಮ ಬೆಡ್ರೂಮ್ ಪಕ್ಕದಲ್ಲೇ ಅವ್ರಿಗೆ ನಮಸ್ಕಾರ ಮಾಡೋದನ್ನು ನಾನು ಎಂದೂ ಕೆಳಗಿಡಿಯೋದು. ದ್ಯಾಟ್ ಈಸ್ ದ ಲವ್ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ರಿಗಾರ್ಡ್ಸ್ ಐ ಹ್ಯಾವ್. ಅವ್ರು ಇದ್ದಾಗಲೇ ನನ್ನ ಹಾಸ್ಪಿಟ್ಲಿಗೆ ವಿಠಲ್ ಹಾಸ್ಪಿಟಲ್ ಅಂತ ಹೆಸರು ಕಟ್ಟಿದ್ರು. ಇಟ್ಸ್ ಎ ವಿಠಲ್ ಮಕ್ಕಳ ಆಸ್ಪತ್ರೆ. ನ್ಯಾಚುಲಿ ತಂದೆ ಹೆಸರು ವಿಠಲ, ಹಾಸ್ಪಿಟಲ್ ಹೆಸರು ವಿಠಲ, ಹಾಗಾದರೆ ವಿಠಲ್ನ ಸಲುವಾಗಿ ನಾನು ಮಾಡಲಿಕ್ಕೆ ಬೇಕಲ್ಲ. ಹೀಗಾಗಿ ಐ ಆಮ್ ಹಿಯರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಬೋಲಾವ್ ವಿಠಲ. ಇದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವತ್ತು ನಮ್ಮವರೇ ಆದ ಕೈವಾಲರು ಇದ್ದಾರೆ, ಪಂಡಿತ್ ಕೈವಾಲ್ ಅವರು, ಸುಜಾತ್ ಅವರಿದ್ದಾರೆ. ಏನಾಗ್ತದೆ, ನಮ್ಮವರಿಗೆ ನಾವು ಜಾಸ್ತಿ ಕಿಮ್ಮತ್ತು ಕೊಡೋದಿಲ್ಲ. ಈ ಭೀಮಚಂದ್ ಜೋಶಿ ಹಿಡ್ಕೊಂಡು ಹೇಳ್ತೇನೆ, ಹೊರ ಹೋದಾಗ ಅವ್ರ ಕಿಮ್ಮತ್ತು ಜಾಸ್ತಿ, ಅವರಿಗೆ ಜಾಸ್ತಿ ಇದು. ಹೀಗಾಗಿ ನಾವು ನಮ್ಮವ್ರಿಗೆ ಇಲ್ಲಿ ಹೇಳಿ ನೀವು ಇಲ್ಲಿ ಹಾಡ್ರಿ ಅಂತ ಹೇಳ್ತಿದ್ದೇವೆ. ಸೊ ಹೀಗಾಗಿ ಇವತ್ತು ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫೀಸ್ಟ್ ಫ್ರಾಮ್ ಕೈವಲ್ ಜಿ, ಸುಜಾತ್ ಜಿ ಆ್ಯಂಡ್ ನಾಗೇಶ್ ಜಿ, ಆ್ಯಂಡ್ ವಿಲ್ ಆಲ್ ಎಂಜಾಯ್ ದಿಸ್ ವಂಡರ್ಫುಲ್ ವಿಠಲ್ಸ್ ಸ್ಮರಣೆ. ತಾವೆಲ್ಲರೂ ಬಂದಿದ್ದೀರಾ, ನಾವು ನಿಮಗೆಲ್ಲರೂ ಮತ್ತೆ ನನ್ನ ಕೃತಜ್ಞತೆಯನ್ನು ಅರ್ಪಿಸಿ ನೀವೆಲ್ಲರದ್ದು ಕೇಳಿ ಆನಂದ ಪಡ್ರಿ, ಇನ್ನು ವಿಠಲ ನಿಮಗೆಲ್ಲ ಆಶೀರ್ವದಿಸಲಿ ಅಂತ ಹೇಳಿ ನಾನು ಮುಗಿಸ್ತೇನೆ.